ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್. ಈ ಹಿಂದೆ ನೀವು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣದ ಬಗ್ಗೆ ಕಲಿತಿದ್ದೀರಿ. ಇಂದು ಈ ಭಾಗದಲ್ಲಿ ನಾವು ಬಲವೃತ್ತಾಕಾರದ ಕೋನ್ನ ಮೇಲ್ಮೈ ಪ್ರದೇಶ ಮತ್ತು ಪರಿಮಾಣವನ್ನ ನೋಡಲಿದ್ದೇವೆ. ನಿಮ್ಮ ನೆಚ್ಚಿನ ಐಸ್ ಕ್ರೀಮ್ ಕೋನ್ ಅಥವಾ ನೀವು ರಸ್ತೆಯಲ್ಲಿ ನೋಡಿದ ಟ್ರಾಫಿಕ್ ಕೋನ್ ಬಗ್ಗೆ ಯೋಚಿಸಿ. ಅದರಲ್ಲಿ ವಿಶೇಷತೆ ಏನು? ಅವರು ಪಕ್ಷದ ಟೋಪಿಯಂತಹ ಆಕಾರವನ್ನ ಹೊಂದಿರುತ್ತವೆ. ಈ ಆಕಾರವನ್ನ ಕೋನ್ ಎಂದು ಕರೆಯಲಾಗುತ್ತೆ. ಇದು ರುಚಿಕರವಾದ ಟ್ರೀಟ್ಗಳಿಂದ ಹಿಡಿದು ಪ್ರಮುಖ ಸುರಕ್ಷತಾ ಗುರುತುಗಳವರೆಗೆ ಎಲ್ಲಾ ರೀತಿಯ ವಸ್ತುಗಳಿಗೆ ಬಳಸಲಾಗುವ ಆಕಾರವಾಗಿದೆ. ಆಸಕ್ತಿದಾಯಕ ಮತ್ತು ಪ್ರಾಯೋಗಿಕವಾದದನ್ನ ರಚಿಸಲು ಸರಳವಾದ ವಕ್ರಾಕೃತಿಗಳು ಮತ್ತು ಕೋನಗಳು ಹೇಗೆ ಒಟ್ಟಿಗೆ ಬರಬಹುದು ಎಂಬುದನ್ನ ನೋಡಲು ಕೋನ್ಗಳು ಒಂದು ಮೋಜಿನ ಮಾರ್ಗಗಳಾಗಿವೆ. ಕೋನ್ಗಳಲ್ಲಿ ಹಲವು ವಿಧಗಳಿವೆ. ಈ ಪಾಠದಲ್ಲಿ ಬಲವೃತ್ತಾಕಾರದ ಕೋನ್ ಮೇಲೆ ಕೇಂದ್ರೀಕರಿಸೋಣ. ಕಲಿಕೆಯ ಫಲಿತಾಂಶಗಳು ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಬಲವೃತ್ತಾಕಾರದ ಕೋನ್ ಮತ್ತು ಅದರ ಗುಣಲಕ್ಷಣಗಳು. ಕೋನ್ನ ಬಾಗಿದ ಮೇಲ್ಮೈ ಪ್ರದೇಶ, ಕೋನ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಕೋನ್ನ ಪರಿಮಾಣ. ಈ ಪಾಠದ ಕೀವರ್ಡ್ಗಳು: ಕೋನ್, ಅಪೆಕ್ಸ್, ಬೇಸ್, ತ್ರಿಜ್ಯ, ಎತ್ತರ, ಓರೆ ಎತ್ತರ, ಬಾಗಿದ ಮೇಲ್ಮೈ ಪ್ರದೇಶ, ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸಂಪುಟ. ಈಗ ನಾವು ಕೋನ್ ಮತ್ತು ಅದರ ಗುಣಲಕ್ಷಣಗಳನ್ನ ಕಲಿತೇವೆ. ಕೋನ್ 3 ಆಯಾಮದ ಜಾಮಿತೀಯ ಆಕಾರವಾಗಿದ್ದು ಅದು ಐಸ್ ಕ್ರೀಮ್ ಕೋನ್ ಅಥವಾ ಪಾರ್ಟಿ ಹ್ಯಾಟ್ ಅನ್ನ ಹೋಲುತ್ತೆ. ಇದು ಒಂದು ವೃತ್ತಾಕಾರದ ತಳದಿಂದ ನಿರೂಪಿಸಲ್ಪಟ್ಟಿದೆ. ಅದು ತುದಿ ಅಥವಾ ಶೃಂಗ ಎಂದು ಕರೆಯಲ್ಪಡುವ ಒಂದು ಬಿಂದುವಿಗೆ ಕುಗ್ಗುತ್ತದೆ. ಕೋನ್ನ ಗುಣಲಕ್ಷಣಗಳು: ಒಂದು ಕೋನ್ ಒಂದು ಬಾಗಿದ ಮೇಲ್ಮೈಯನ್ನ ಹೊಂದಿದೆ. ಇದು ತಳದಿಂದ ತುದಿಯವರೆಗೆ ವಿಸ್ತರಿಸುತ್ತೆ. ಕೋನ್ನ ತಳವು ಸಮತಟ್ಟಾದ ವೃತ್ತಾಕಾರದ ಆಕಾರವನ್ನ ಹೊಂದಿದೆ. ಕೋನ್ನ ಎತ್ತರವು ತಳದಿಂದ ತುದಿಗೆ ಲಂಬವಾಗಿರುವ ಅಂತರವಾಗಿದೆ. ಇದು ಕೋನ್ನ ಒಟ್ಟಾರೆ ಗಾತ್ರವನ್ನ ನಿರ್ಧರಿಸುತ್ತೆ. ಓರೆ ಎತ್ತರವು ಕೋನ್ನ ವೃತ್ತಾಕಾರದ ಅಂಚಿನಲ್ಲಿರುವ ಯಾವುದೇ ಬಿಂದುವಿಗೆ ತುದಿಯಿಂದ ದೂರವಾಗಿದೆ. ಈಗ ನಾವು ಕೋನ್ನ ಬಾಗಿದ ಮೇಲ್ಮೈ ಪ್ರದೇಶವನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ಕೋನದ ಪಾರ್ಶ್ವ ಅಥವಾ ಬಾಗಿದ ಮೇಲ್ಮೈ ವಿಸ್ತೀರ್ಣವು ವೃತ್ತಾಕಾರದ ತಳವನ್ನ ಹೊರತುಪಡಿಸಿ ಕೋನ್ನ ಬಾಗಿದ ಮೇಲ್ಮೈಯಾಗಿದೆ. ಕೋನ್ನ ಬಾಗಿದ ಮೇಲ್ಮೈ ಪ್ರದೇಶವನ್ನ ಕಂಡುಹಿಡಿಯಲು ಕೋನನ್ನ ಅದರ ಓರೆಯಾದ ಎತ್ತರದ ಉದ್ದಕ್ಕೂ ಕತ್ತರಿಸಿ ಮತ್ತು ನೀವದನ್ನ ಹರಡಿದರೆ ಅದು ವೃತ್ತದ ವಲಯವಾಗಿ ರೂಪುಗೊಳ್ಳುತ್ತೆ. ಕೋನ್ನ ಬಾಗಿದ ಮೇಲ್ಮೆಗೆ ಸಮನಾದ ನಿರ್ದಿಷ್ಟ ವಲಯದ ಪ್ರದೇಶವನ್ನ ನೀವು ಕಂಡುಕೊಂಡ್ರೆ ಕೋನ್ನ ಪಾರ್ಶ್ವದ ಮೇಲೆ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡುವ ಸೂತ್ರ ವಲಯದ ಪ್ರದೇಶ. ಚಾಪದ ಉದ್ದದ ಪರಿಭಾಷೆಯಲ್ಲಿ ವಲಯದ ಪ್ರದೇಶ ಇಲ್ಲಿ ವಲಯದ ತ್ರಿಜ್ಯ ಕೋನ್ನ ಓರೆ ಎತ್ತರ L ಮತ್ತು ಚಾಪದ ಉದ್ದ ಕೋನ್ನ ಸುತ್ತಳತೆ
ನಾವು ಓರೆ ಎತ್ತರ ಎಲ್, ಎತ್ತರ h ಮತ್ತು ತ್ರಿಜ್ಯ r ನಡುವಿನ ಸಂಬಂಧವನ್ನ ಹೊಂದಿದ್ದೇವೆ. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. ರಾಮ್ 24 ಮೀಟರ್ ಎತ್ತರ ಮತ್ತು 7 ಮೀಟರ್ ತ್ರಿಜ್ಯದ ಶಂಕುವಿನಾಕಾರದ ಟೆಂಟ್ ಮಾಡಲು ಬಯಸ್ತಾನೆ. ಟೆಂಟ್ ಮಾಡಲು ಅಗತ್ಯವಿರುವ ಕ್ಯಾನ್ವಾಸ್ ಪ್ರದೇಶವನ್ನ ಕಂಡುಹಿಡಿಯಿರಿ. ಪರಿಹಾರ: ಈ ಪ್ರಶ್ನೆಯಲ್ಲಿ ಶಂಕುವಿನಾಕಾರದ ಗುಡಾರವನ್ನ ಮಾಡಲು ಅಗತ್ಯವಿರುವ ಕ್ಯಾನ್ವಾಸ್ನ ಪ್ರದೇಶವನ್ನ ಹುಡುಕಲು ಅವರು ಕೇಳಿದ್ದಾರೆ. ಆದರೆ ಕೋನ್ನ ಬಾಗಿದ ಮೇಲ್ಮೈ ಪ್ರದೇಶವನ್ನ ಹೊರತುಪಡಿಸಿ ಏನೂ ಇಲ್ಲ. ಅವರೇನ್ ನೀಡಿದಾರಂದ್ರೆ ಶಂಕುವಿನಾಕಾರದ ಗುಡಾರದ ತ್ರಿಜ್ಯ = 7 ಮೀಟರ್. ಶಂಕುವಿನಾಕಾರದ ಗುಡಾರದ ಎತ್ತರ = 24 ಮೀಟರ್. ಆದ್ರೆ ನಮಗೆ ಓರೆಯಾದ ಎತ್ತರವಿಲ್ಲ. ನಾವು ಟೆಂಟ್ನ ಓರೆ ಎತ್ತರವನ್ನ ಕಂಡುಹಿಡಿಯಬಹುದು. ನೀಡಿರುವ ಸೂತ್ರದಲ್ಲಿ ತ್ರಿಜ್ಯ ಮತ್ತು ಎತ್ತರದ ಮೌಲ್ಯಗಳನ್ನ ಬದಲಾಯಿಸಬೇಕು. L = 25 ಮೀಟರ್. ಡೇರಿಯ ಓರೆ ಎತ್ತರ = 25 ಮೀಟರ್. ಈಗ ಕೋನ್ನ ಬಾಗಿದ ಮೇಲ್ಮೈ ಪ್ರದೇಶದ ಮೌಲ್ಯವನ್ನ ಬದಲಿಸಿ. = 227 × 7 × 25. = 22 × 25 ಆದ್ರಿಂದ ಅಗತ್ಯವಿರುವ ಕ್ಯಾನ್ವಾಸ್ ಪ್ರದೇಶವು ಈಗ ನಾವು ಕೋನ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಅರ್ಥ ಮಾಡ್ಕೊಳ್ತೇವೆ. ಕೋನ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣವು ಕೋನ್ನ ಬಾಗಿದ ಮೇಲ್ಮೈ ಮತ್ತು ವೃತ್ತಾಕಾರದ ತಳದ ಮೊತ್ತವಾಗಿದೆ. ಆದ್ರಿಂದ ಕೋನ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ = ಕೆಳಗಿನ ವೃತ್ತದ ತಳದ ಕೋನ್ ಪ್ರದೇಶದ CSA = ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. ಕೋನ್ನ ಎತ್ತರವು 24 ಸೆಂಟಿಮೀಟರ್ ಮತ್ತು ಅದರ ಮೂಲ ತ್ರಿಜ್ಯವು 7 ಸೆಂಟಿಮೀಟರ್. ಕೋನ್ನ ಒಟ್ಟು ಮೇಲ್ಮೈ ಪ್ರದೇಶವನ್ನ ಕಂಡುಹಿಡಿಯಿರಿ. ಪರಿಹಾರ: ಈ ಪ್ರಶ್ನೆಯಲ್ಲಿ ಅವರು ಕೋನ್ನ ಒಟ್ಟು ಮೇಲ್ಮೈ ಪ್ರದೇಶವನ್ನ ಕಂಡುಹಿಡಿಯಲು ಕೇಳಿದ್ದಾರೆ. ಅವರೇನ್ ನೀಡಿದ್ದಾರಂದ್ರೆ ಕೋನ್ನ ಎತ್ತರ = 24 ಸೆಂಟಿಮೀಟರ್.
ಕೋನ್ನ ತ್ರಿಜ್ಯ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಆದ್ರೆ ನಮ್ಗೆ ಓರೆಯಾದ ಎತ್ತರವಿಲ್ಲ. ಆದ್ರಿಂದ ಕೋನದ ಓರೆ ಎತ್ತರವನ್ನ ಕಂಡುಹಿಡಿಯಬಹುದು. ನೀಡಿರುವ ಸೂತ್ರದಲ್ಲಿ ತ್ರಿಜ್ಯ ಮತ್ತು ಎತ್ತರದ ಮೌಲ್ಯಗಳನ್ನ ಬದಲಾಯಿಸಬೇಕು. L2 is equal to 72242. L2 is equal to 7 into 7, 24 into 24. L2 is equal to 49579. L is equal to 25 centimeter. ಕೋನ್ನ ಓರೆ ಎತ್ತರ is equal to 25 ಸೆಂಟಿಮೀಟರ್. ಈಗ ಕೋನ್ನ ಒಟ್ಟು ಮೇಲ್ಮೈ ಪ್ರದೇಶದಲ್ಲಿ ಮೌಲ್ಯವನ್ನ ಬದಲಿಸಿ. Is equal to 22 of 32 is equal to 704 centimeters. ಕೋನ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ is equal to. ಈಗ ನಾವು ಕೋನ್ನ ಪರಿಮಾಣವನ್ನ ಅರ್ಥ ಮಾಡ್ಕೊಳ್ತೇವೆ. ಕೋನ್ನ ಪರಿಮಾಣವು ಆಕಾರದ ಒಳಗೆ ಇರುವ ಸ್ಥಳ ಅಥವಾ ಸಾಮರ್ಥ್ಯವನ್ನ ಸೂಚಿಸುತ್ತೆ. ಕೋನ್ ಎಷ್ಟು ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದನ್ನ ಇದು ಅಳೆಯುತ್ತದೆ. ಕೋನ್ನ ಗೋಡೆಯೊಳಗೆ ಎಷ್ಟು ನೀರು ಆಟಿಕೆಗಳು ಅಥವಾ ಯಾವುದೇ ಇತರ ವಸ್ತುಗಳನ್ನ ಹೊಂದಿಕೊಳ್ಳುತ್ತವೆ ಎಂಬುದನ್ನ ಅಳೆಯುವಂತಿದೆ. ಅಥವಾ ಪರಿಮಾಣವು ವಸ್ತುವಿನಿಂದ ಆಕ್ರಮಿಸಲ್ಪಡುವ ಒಟ್ಟು ಜಾಗವನ್ನ ಹೊರತುಪಡಿಸಿ ಏನೂ ಅಲ್ಲ. ಕೋನ್ನ ಪರಿಮಾಣವನ್ನ ಕಂಡುಹಿಡಿಯಲು ಒಂದೇ ಎತ್ತರ ಮತ್ತು ತ್ರಿಜ್ಯದ ಟೊಳ್ಳಾದ ಕೋನ್ ಮತ್ತು ಟೊಳ್ಳಾದ ಸಿಲಿಂಡರ್ ಅನ್ನ ಪರಿಗಣಿಸಿ. ಮೊದಲಿಗೆ ಕೋನ್ ಅನ್ನ ನೀರಿನಿಂದ ಅಂಚಿನವರೆಗೆ ತುಂಬಿಸಿ ಮತ್ತು ಸಿಲಿಂಡರ್ನ ಖಾಲಿ ಮಾಡಿ. ಮತ್ತೊಮ್ಮೆ ಎರಡನೇ ಬಾರಿಗೆ ಅದೇ ಪುನರಾವರ್ತಿಸಿ ಮತ್ತು ಮೂರನೇ ಬಾರಿಗೆ ಸಿಲಿಂಡರ್ನಿಂದ ನೀರಿನಿಂದ ತುಂಬಿರುತ್ತೆ. ಇದು ಸೂಚಿಸುತ್ತದೆ ಕೋನ್ನ ಪರಿಮಾಣವು ಸಿಲಿಂಡರ್ನ ಪರಿಮಾಣವನ್ನ 3 ಪಟ್ಟು ಹೆಚ್ಚು ಮಾಡುತ್ತೆ. ಕೋನ್ನ 3 ಪಟ್ಟು ಪರಿಮಾಣ is equal to ಸಿಲಿಂಡರ್ನ ಪರಿಮಾಣ. ಇದರರ್ಥ ಕೋನ್ನ ಪರಿಮಾಣವು ಸಿಲಿಂಡರ್ನ ಪರಿಮಾಣದ 1/3 ಭಾಗವಾಗಿದೆ. ಕೋನ್ನ ಪರಿಮಾಣ is equal to ಸಿಲಿಂಡರ್ನ ಇಲ್ಲಿ R is equal to ಕೋನ್ ತ್ರಿಜ್ಯ, H is equal to ಕೋನ್ನ ಎತ್ತರ. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ.
2.8 ಮೀಟರ್ ವ್ಯಾಸದ ಶಂಕುವಿನಾಕಾರದ ಫಿಟ್ 12 ಮೀಟರ್ ಆಳವಾಗಿದೆ. ಲೀಟರ್ನಲ್ಲಿ ಅದರ ಸಾಮರ್ಥ್ಯ ಎಷ್ಟು? ಪರಿಹಾರ: ಈ ಪ್ರಶ್ನೆಯಲ್ಲಿ ಅವರು ಸಾಮರ್ಥ್ಯವನ್ನ ಕೇಳಿದ್ದಾರೆ, ಕೋನ್ನ ಪರಿಮಾಣವನ್ನ ಹೊರತುಪಡಿಸಿ ಏನೂ ಅಲ್ಲ. ಅವ್ರೇನ್ ಕೊಟ್ಟಿದಾರಂದ್ರೆ ಶಂಕುವಿನಾಕಾರದ ಪಿಟ್ನ ವ್ಯಾಸ = 2.8 ಮೀಟರ್. ಶಂಕುವಿನಾಕಾರದ ಪಿಟ್ನ ಆಳ = 12 ಮೀಟರ್. ಕೋನ್ನ ಪರಿಮಾಣ = ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿ ನಾವು ಪಡಿತೇವೆ. (22 × 0.2 × 1.4 × 4) = 4.4 × 5.6 = 24.64 ಮೀಟರ್ ಕ್ಯೂಬ್. ಈ ಪ್ರಶ್ನೆಯಲ್ಲಿ ಅವರು ಲೀಟರ್ನಲ್ಲಿ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಕೇಳಿದ್ದಾರೆ. m3 = 1000 ಲೀಟರ್. 24.64 ಮೀಟರ್ 3 = ಎಷ್ಟು ಲೀಟರ್? ಅಡ್ಡ ಗುಣಾಂಕದಿಂದ ನಾವು ಪಡಿತೇವೆ. 24.64 × 10,001 = 24,640 ಲೀಟರ್. ಆದ್ರಿಂದ ಶಂಕುವಿನಾಕಾರದ ಪಿಟ್ನ ಸಾಮರ್ಥ್ಯ = 24,640 ಲೀಟರ್. ವಿದ್ಯಾರ್ಥಿಗಳೇ, ನಾವು ಕಲ್ತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ನೆನಪಿಡುವ ಅಂಶಗಳು: ಕೋನ್ನ 3 ಆಯಾಮದ ಜಾಮಿತಿಯ ಆಕಾರವಾಗಿದ್ದು ಅದು ಐಸ್ ಕ್ರೀಮ್ ಕೋನ್ ಅಥವಾ ಪಾರ್ಟಿ ಹ್ಯಾಟ್ ಅನ್ನ ಹೋಲುತ್ತೆ. ಇದು ಒಂದು ವೃತ್ತಾಕಾರದ ತಳದಿಂದ ನಿರೂಪಿಸಲ್ಪಟ್ಟಿದೆ. ಅದು ತುದಿ ಅಥವಾ ಶೃಂಗ ಎಂದು ಕರೆಯಲ್ಪಡುವ ಒಂದು ಬಿಂದುವಿಗೆ ಕುಗ್ಗುತ್ತದೆ. ಕೋನದ ಪಾರ್ಶ್ವ ಅಥವಾ ಬಾಗಿದ ಮೇಲ್ಮೈ ವಿಸ್ತೀರ್ಣವು ವೃತ್ತಾಕಾರದ ತಳವನ್ನ ಹೊರತುಪಡಿಸಿ ಕೋನ್ನ ಬಾಗಿದ ಮೇಲ್ಮೈಯಾಗಿದೆ. ಕೋನ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣವು ಕೋನ್ನ ಬಾಗಿದ ಮೇಲ್ಮೈ ಮತ್ತು ವೃತ್ತಾಕಾರದ ತಳದ ಮೊತ್ತವಾಗಿದೆ. ಕೋನ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ = ಕೋನ್ನ ಪರಿಮಾಣವು ಆಕಾರದ ಒಳಗೆ ಇರುವ ಸ್ಥಳ ಅಥವಾ ಸಾಮರ್ಥ್ಯವನ್ನ ಸೂಚಿಸುತ್ತದೆ. ಕೋನ್ನ ಪರಿಮಾಣ =